ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ಕಲ್ಲವ್ರಿ. ಹಾಂ, ಕಲ್ಲವ್ರೆ, ಈ ಬುಕ್ಕ ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ ಅಂತಂದು ಪ್ರಮಾಣ ಮಾಡ್ರಿ. ಸುಳ್ಳು ಹೇಳಬಾರ್ದು. ಇದು ಭಗವದ್ಗೀತೆ. ಕೃಷ್ಣ ಪರಮಾತ್ಮ ಮತ್ತೆ ನಿಮ್ಗೆ ಶಾಪ ಕೊಡ್ತಾನೆ ನೋಡ್ರಿ. ಅಯ್ಯೋ ದೇವ್ರೆ, ಹೌದ್ರಿ? ಅಯ್ಯೋ ದೇವ್ರೆ, ನಮ್ಮ ಮನೆ ದೇವ್ರು ಕೃಷ್ಣ ಪರಮಾತ್ಮ ರೀ. ಅಯ್ಯೋ, ಸುಳ್ಳು ಹೆಂಗೆ ಹೇಳಕ್ಕಾಗತ್ರಿ ನಮ್ಮ ಮನೆ ದೇವ್ರ ಮ್ಯಾಗ? ಚೆನ್ನವಕ್ಕ, ಈ ಚೆನ್ನವಕ್ಕ, ಸತ್ಯನೇ ಹೇಳ್ಬೇಕಂತ, ಸತ್ಯ ಬಿಟ್ಟು ಬೇರೆ ಹೇಳ್ಬಾರ್ದಂತ. ಭಗವದ್ಗೀತೆ ಮುಟ್ಟಿ ಅಂದ್ರೆ ನಮ್ಮ ಮನೆ ದೇವ್ರು ಮತ್ತೆ ಸತ್ಯನೇ ಹೇಳ್ತೀನಿ ನೋಡು. ಕೇಳ. ಕಲ್ಲವ, ನಾ ಹೇಳಿದ್ನಲ್ಲ ಮನ್ಯಾಗ, ನಾ ಹೇಳಿದ್ನ ಸತ್ಯ, ನಾ ಹೇಳ್ತಲ್ಲ ಸತ್ಯ ಸತ್ಯ. ಹಂಗೆ ಹಂಗೆ ಹೂನ ಚೆನ್ನವಕ್ಕ, ನೀ ಹೇಳಿ ಸತ್ಯನೇ ಹೇಳ್ತೀನಿ ತಡಿ, ನೋಡಿ ಕೇಳು ಒಟ್ಟು. ಸೈಲೆಂಟ್, ಹಂಗೆಲ್ಲ ಮಾತಾಡಂಗಿಲ್ಲ. ಸೈಲೆಂಟ್ ಅಮ್ಮ, ಹಂಗೆಲ್ಲ ಹೇಳ್ಕೊಡಂಗಿಲ್ಲ, ಸುಮ್ಮನಿರ್ಬೇಕು. ಹಾಂ, ಹೇಳ್ರಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ ಅಂತ. ಹ್ಞೂ ರೀ, ಸತ್ಯನೇ ಹೇಳ್ತೀನಿ ರೀ, ಸತ್ಯ ಬಿಟ್ಟು ಬೇರೆ ಏನೂ ಹೇಳೋದಿಲ್ರಿ. ಹೇಳಮ್ಮ, ಏನು ನಡೀತಾ ಇತ್ತು ಅವ್ರ ಮನೆಯೊಳಗ ದಿನ? ಅಯ್ಯೋ, ಅದನ್ನೇನು ಕೇಳ್ತೀರಿ? ಇಡೀ ಊರ್ ಮಂದಿ ಗೋಬೆ ಅಂತ ನಿಂತು ನೋಡ್ತಿದ್ರು ನೋಡ್ರಿ. ನಮ್ನಿ ತಾಯಿ ಮಗ ಇಬ್ರು ಸೇರ್ಕೊಂಡು ಆ ಹುಡುಗಿನ ಚರ್ಮ ಸುಳಿಯಂಗ ಹೊಡಿತಿದ್ರಿ. ಒಂದು ಬೇರೆ ಅಂದ್ರ ನಮ್ನಿ ಕಾಟ ಕೊಡ್ತಿದ್ರಿ. ಯವ್ವ, ಇದೇನ್ ಬೇ ಇದು? ಈಗಿನ ಉಲ್ಟಾ ಹೊಡೆದ್ಲಲ್ಲ ಬೇ. ಸರಿ ಅಮ್ಮ, ನೀವು ಹೋಗಿನ. ಇನ್ನೊಬ್ರು ಬರೀ ಚೇತ, ನೀವು ಹೋಗ, ನಂಗೆ ಅಂಜಿಕೆ ಬರುತ್ತೆ. ಅಯ್ಯಾರೇ, ನಾವು ಊರೆಲ್ಲ ಅದೇನ ಅಂತಾರಲ್ಲ, ಅಂಜಿಸ್ಕೊಂಡು ಕೈ ಇಟ್ಕೊಂಡಿರಿ. ಇಲ್ಲ ಒಟ್ಟು ಹೇಳಕ್ಕಿದೇನು, ಹೋಗೋಗು, ನಿನ್ನ ನೋಡಿ ನಮಗೂ ಹೊಡೆ ಬೇರೆ ಬರುತ್ತೆ, ಹೋಗು. ಹೌದಾ? ಹಂಗೆ ತಡಿ. ಹಾಂ, ನಿಮ್ಮ ಹೆಸರು ಏನಮ್ಮ? ನನ್ನ ಹೆಸರು ರೇಣವ್ ಅಂತಾರೆ. ನೋಡಮ್ಮ, ಈ ಬುಕ್ಕ ಮುಟ್ಟಿ ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ ಅಂತೇಳು. ಬಿಡ್ರಿ, ನಾನು ಈಗ ಎಲ್ಲರೂ ಮಾತಾಡೋದು ಕೇಳಿಸ್ಕೊಂಡಿದ್ದಲ್ಲ. ಮುಟ್ಟದಕ್ರಿ, ಸತ್ಯನೇ ಹೇಳ್ತೇನೆ, ಸತ್ಯ ಬಿಟ್ಟು ಬೇರೆ ಹೇಳಂಗ್ರಿ. ನನ್ನ ಬಾಯ ಸತ್ಯ ಒಟ್ಟ ಬಿಟ್ಟು ಸುಳ್ಳು ಬರಲ್ರಿ. ಸತ್ಯ ಹರಿಶ್ಚಂದ್ರನ್ ವಂಶದ ಕಡೆ ತುಂಡ್ರಿ ನಾನು. ನೋಡ್ರಿ, ನಾ ಹೆಂಗೆ ಸತ್ಯ ಹೇಳ್ತಂತ ಕೇಳಿದ್ರೆ ಮತ್ತೆ ಎಲ್ಲರೂ ತಲೆ ಬಿಡ್ಬೇಕು. ಸೈಲೆಂಟ್, ಸೈಲೆಂಟ್. ಹಾಂ, ಮಗನ ಚಿಂತೆ ಮಾಡಬೇಡ. ರೇಣು ನೋಡು, ಬುಕ್ಕನ ಮುಟ್ಟಲಿಲ್ಲ. ಬುಕ್ಕ ಮುಟ್ರೆ ಮತ್ತೆ ಸತ್ಯ ಹೇಳ್ಬೇಕಾಗತ್ತೆ ಅಂತ ಹಂಗೆ ಮಾತಾಡಕತ್ತಾಳ. ಅಂದ್ರೆ ಈಕಿ ಅಯ್ಯೋ ನಮ್ಮ ಪರ ಮಾತಾಡ್ತಾ, ಈ ಎಡ್ಬಿಟ್ಟಾರ ಮಾಡ್ತೀನಿ ಇವ್ರನ್ನ ಹೋಗಿ. ಈಕಿನಾರ ನಮ್ಮ ಪರ ಮಾತಾಡ್ತಾ ಬಿಡಯ್ಯಪ್ಪ. ಸ್ವಲ್ಪ ಸಮಾಧಾನ ಮಾಡ್ಕೊ ಮಗನ, ಸಮಾಧಾನ ಮಾಡ್ಕೊ. ಹಾಂ, ಹೇಳಮ್ಮ, ಏನಾಗುತ್ತೆ? ಅವರು ಇಬ್ಬರು ತಾಯಿ ಮಗ ಸಸಿ ಟಾರ್ಚರ್ ಕೊಡ್ತಿದ್ರಾ ಅಥವಾ ಪ್ರೀತಿಲಿಂದ ನೋಡ್ಕೊತಿದ್ರಾ? ಅಯ್ಯ, ಬದ್ಮಾಸ್ ನನ್ನ ಬಾಡೆ, ಹಲ್ಕಟ್ ನನ್ನ ಬಾಡೆ. ಆ ಹುಡುಗಿ ಏನು ಪ್ರೀತಿಯಿಂದ ನೋಡ್ಕೊತಿದ್ನನ್ರಿ? ಅಯ್ಯ, ಮಾಡ್ಕೊಂಬಂದದ್ದ ಒಂದು ನಮ್ನಿ ಕಾಟ ಕೊಡಕಂತಂದು ಹುರಿದು ಮುಕ್ತಿದ್ರು. ಒಂದು ಅಳತಿ ತಾಯಿ ಮಗ ಇಬ್ಬರು ಸೇರಿ ಕುಂದ್ರಿಸ್ಕೊಡ್ತಿದ್ದಿಲ್ರಿ, ನಿಂತ್ರ ನಡ್ಸ್ಕೊಡ್ತಿದ್ದಿಲ್ಲ. ಕೂಳಂತೂ ಬಂಗಾರ ಹುಡುಗಿಗೆ. ಹುಡುಗಿಗೆ ಬಿಡ್ರಿ, ಅವು ಎರಡು ಕಂದಮ್ಮಗಳು ಸಣ್ಣ ಅದಾವಲ್ರಿ, ಅವಕ್ಕೊಂದು ಊಟಕ್ಕೆ ಕೊಡ್ತಿದ್ದಿಲ್ರಿ. ಇವು ತನ್ನ ವಂಶದ ಕುಡಿ, ತನ್ನ ಮೊಮ್ಮಕ್ಕಳು, ತನ್ನ ಮಕ್ಕಳು. ಅಯ್ಯೋ, ಹೊರಗೆ ಹೋದ್ರೆ ಒಂಚೂರು ಕಾಲಿಟ್ಟು ಸಾಕು, ಯಾವ ನೋಡ್ತಿ ಅನ್ನೋದು ಹೊಡೆಯೋದು. ಹೊರಗೆ ಅವ್ರ ಅತ್ತಿ ನೋಡಿದ್ರೆ ಕಟ್ಟಿಗೆ ತೊಂಬ, ಅದು ಹುರಿತು, ಇದು ಹುಲ್ ತೊಂಬ, ನೀರು ತೊಂಬ ಅಂತ ಅವ್ರ ಅತ್ತಿ ಕಳ್ಸಿದ್ರೆ ಮಗ ಬರತ್ಲೆ, ನೋಡಪ್ಪ ನಿನ್ನ ಸೊಸಿ ಹಿಂಗೆ ಹೋಗಿದ್ದು, ಇದು ನಾನು ಸೊಸಿ ಹಿಂಗೆ ಹೋಗಿ ಯಾವ ಕಟ್ಟೆ ಹೋಗಿದ್ಲೇನ, ಯಾವ ಹೇಳಿದ್ಲೇನ, ನನಗಂತ ಹೇಳಿಲ್ಲಪ್ಪ ಅನ್ನೋದು ಹೊಡ್ಸೋದು. ಒಂದು ಅಳತಿ ಆ ಹುಡುಗಿನ ಹೊಡೆದು ಕೂಳು ನೀರು ಇಲ್ದಂಗೆ ನಮಗೆ ಮಾಡ್ತಾರ್ರಿ. ಸ್ವಲ್ಪ ಮಾಡ್ತಾರನ್ರಿ ಎಲ್ಲರ? ಅಯ್ಯೋ, ಹೇಳಾಕಿನ್ನ ನನಗೆ ಇಡೀ ದಿವಸ ಆದರೂ ಸಾಲ ನೋಡ್ರಿ. ನಮ್ಮನೆ ಕಾಟ ಕೊಡ್ತಾರೆ, ಸಾಲದಕ್ಕೆ ಹಾಕೋದು ಹಾಕ್ತಾರೆ ನೋಡ್ರಿ. ಈಗ ಯಾವ ಕಟ್ಟ ಹೋಗ್ಯಾಳ ಹಂಗೆ ಹಿಂಗೆ ಅಂತಂದು ಭಯ ಕುಳನ ಬಿಡ್ಬೇಕ್ರಿ ಅವಕ್ಕೆ. ಒಂದೆಲೆ ಬಡಿವಾರ್ರಿ ನೀ ಇಷ್ಟು ಹಂಗೆ ಉತ್ತರ ಕೊಟ್ಟು ಜಡತೆ ತಲೆ ತಿರುಗು ತಂಬಿಡು. ಹಾಂ, ಸರಿ ಅಮ್ಮ, ನೀನು ಹೋಗ್ಬೋದು. ನಾ ಬರ್ತೀನಿ ರೀ. ನನ್ನ ಹೆಸರು ಪ್ರೇಮವ್ ಅಂತಾರೆ. ಬುಕ್ಕಯ್ಯಕ್ಕೆ ಏನು ಮುಟ್ಟೋದು ಬ್ಯಾಡ್ರಿ. ನಾನು ಸತ್ಯ ಹೇಳ್ತೀನಿ ರೀ, ಸತ್ಯ ಬಿಟ್ಟು ಬೇರೆ ಹೇಳೋದಿಲ್ರಿ. ನಾ ಇಲ್ಲಿ ಬಂದಿರೋದ ಸತ್ಯ ಹೇಳಕ್ರಿ. ಅಯ್ಯೋ, ನಿಮ್ಗೆ ಏನು ಗೊತ್ತ್ರಿ? ಇನ್ನೂ ಒಂದು ಸತ್ಯ ಹೇಳ್ತೀನಿ ರೀ. ನಮ್ಮ ಬಾಯಿಲೆ ಸುಳ್ಳು ಹೇಳ್ಸಕ್ಕೆ ತಾಯಿ ಮಗ ಇಬ್ಬರು ನಾವು ಕೇಳಿದಷ್ಟು ರೊಕ್ಕ ಕೊಟ್ಟು ಇಲ್ಲಿ ಕರ್ಕೊಂಬಂದಾರಿ. ಮತ್ತು ಕಾರ್ ಮತ್ತು ಬಸ್ಸಿಗೆ ಬರೋಕೆ ಒಳ್ಳೆ ಬಿಟ್ಕಿಟ್ಟಾರ ಅಂತೇಳಿ ಕಾರ್ ಮಾಡ್ಕೊಂಡು ಕುರಿ ತುಂಬ್ಕೊಂಡಂಗೆ ನಮ್ಮನ್ನ ಅದರ ತುಂಬ್ಕೊಂಬಂದು ಇಲ್ಲಿ ಕರ್ಕೊಂಬಂದಾರಿ. ಹೋಗೋ ಮುಂದೆ ಕಾರೇ ಕರ್ಕೊಂಡು ಹೋಗೋರೋ ಏನು ಇಲ್ಲ ಬಿಟ್ಟು ಹೋಗೋರೋ ಗೊತ್ತಿಲ್ಲ ರೀ. ಕರ್ಕೊಂಡು ಹೋಗ್ಲಿಕ್ರಿ ಬಿಡ್ರಿ. ನಮಗೂ ಗೌರ್ಮೆಂಟ್ ಆಧಾರ್ ಕಾರ್ಡ್ನಾಗ ಬಸ್ ಹೆಂಗೋ ಫ್ರೀ ಐತೆ, ಹೋಗ್ತೀವಿ ರೀ. ಬಂದಾರಿ ಹೋಗೋ ದಾರಿ ಗೊತ್ತಿಲ್ಲ ಹೋಗ್ತೀವಿ. ಆದರೆ ಸತ್ಯನೇ ಹೇಳ್ತೀನಿ ರೀ. ಪಾಪ ಆ ಹುಡುಗಿ ಜೀವ ಉಳಿಸ್ತೀನಿ ರೀ. ಇವನೇನು ರೀ ಕಣ್ ಹೆಂಗಸರಿಂದ ಹೋಗ್ಕಾನ, ಅವರು ಅದಕ್ಕೆ ಬೆಂಬಲ ಕೊಡ್ತಾರ್ರಿ. ಮನ್ಯಾಗ ಮೊಮ್ಮಕ್ಳು ಅದಾವು, ಸೊಸೆದ ಚಂದ ಬಾಯ್ ಮಾಡ್ಕೊಂಡು ಅಂತ ಒಂದು ಸಣ್ಣ ಬುದ್ಧಿ ಹೇಳಿಲ್ರಿ. ನನ್ನ ಮಗ ಗಣಮಗ ಅಂತಾರ್ರಿ. ದುಡ್ಡು ತಂದದನ್ನ ತಿಂದು ಅದೇನೋ ಅಂತಲ್ಲ ಅಲ್ಲೇ ಆಡ್ತಾರೆ. ಒಂಥರ ಎಂಜಾಯ್ ಮಾಡ್ತಾ ಎಂಜಾಯ್. ಮಗ ದುಡ್ಡು ತಂದು ಹಾಕ್ತಾನ, ಮಗನ ಎಂಜಾಯ್ ಮಾಡ್ತಾನ. ಆ ಹುಡುಗಿ ಮನ್ಯಾಗ ನಮ್ನಿ ಕತ್ತಿ ಚಕ್ರಿ ಮಾಡ್ದಂಗೆ ಮಾಡ್ತೈತೆ. ಸಾಲದಕ್ಕೆ ಅವ್ನು ನಮ್ನಿ ಟಾರ್ಚರ್ ಕೊಡ್ತಾರ್ರಿ. ಆ ಹುಡುಗಿಗೆ ಹಿಂದೆ ಮುಂದೆ ಯಾರು ಕೇಳಲ್ಲ, ತಾಯಿ ಇಲ್ಲ, ತಂದಿಲ್ಲ, ಯಾ ಬಂದು ಬೆಳಗನು ಆಕಿನ ಸೇರಿಸ್ಕೊಳ್ಳೋ ನೋಡ್ರಿ. ಅದಕ್ಕೆ ನಮಗೂ ನೋಡಿ ಸಾಕಾಗೈತ್ರಿ. ಅದಕ್ಕೆ ಪಾಪ ಅದಕ್ಕೆ ನ್ಯಾಯ ಒದಗಿಸ್ಕೊಡ್ರಿ ಜಡ್ದಪ್ಪ. ಒಟ್ಟು ಜಾಸ್ತಿ ಆಕಿ ಕೊಟ್ರೆ ಪಾಪ ಎಲ್ಲೇ ಒಂದು ತಿಂದು ಮಕ್ಕಳು ಕಟ್ಕೊಂಡು ಬದುಕೊಂತತ್ರಿ. ಇವ್ರ ನಡವಂತರ ಎಲ್ಲರ ಕೊಂದು ಎಲ್ಲೇ ನನ್ನ ಹೆಂಡತಿ ಹೇಳಾಕತ್ತಾರಲ್ರಿ, ಯಾವ್ದೋ ಕೊಟ್ಟ ಓಡೋಲ್ಲ ಅಂತೇಳಿ ಹಂಗೆ ಹಬ್ಬಿಸ್ತಾರ. ಇಲ್ಲ ಕಾಲು ಜಾರಿ ಬೀಸತ್ಲ ಅಂತಂದು ಸಾಯಿಸ್ಬಿಡ್ತಾರೆ. ಆ ಹುಡುಗಿ ಜೀವನ ಉಳಿಸ್ಬೇಕು ನೋಡ್ರಿಪ್ಪ ಜಡ್ಜಪ್ಪ ನೀವ. ಸರಿ ಅಮ್ಮ, ನೀವು ನಾ ಬರ್ತೀನಿ ರೀ. ಕರೆಯೋಕ್ಕೂ ಮುಂಚೆ ಬರಾಕತ್ತಿರಲ್ಲ, ಬರ್ರಿ ಅಮ್ಮ ಬರ್ರಿ. ಇಲ್ರಿ, ಎದಕ್ಕಂದ್ರೆ ನಮಗೂ ಹೊಟ್ಟೆಗ ಸಿಟ್ಟೈತ್ರಿ. ಆದ್ರೆ ರೆಟ್ಟಾಗ ಬರ್ತಿದ್ದಿಲ್ಲ ನೋಡ್ರಿ. ಯಾಕಂದ್ರೆ ನಾವು ಏನಾರ ಮನೆಗೆ ಹೋಗಿ ಅಲ್ಲ ಹಂಗೆ ಬಡಿಬಿಡವ, ಹಂಗೆ ಬೈಬಿಡ. ಆ ಹುಡುಗಿ ಏನು ಮಾಡಿ ತಪ್ಪು ಸುಮ್ ಹಂಗೆ ನಮ್ಮನೆ ತಾಯಿ ಮಗ ಹಂಗೆ ಕಾಟ ಕೊಡ್ತೀರಿ, ರಾತ್ರಿ ಹೊರ ಹಾಕ್ತೀರಿ. ಏನು ಮಾಡತ್ತ ಹುಡುಗಿ ಹಂಗೆ ಮಾಡ್ಬೇಡ್ರಿ. ಅಂದ್ರೆ ನಮ್ಮ ಮನೆ ನಮ್ಮ ಬೆಳೆವು ನಮ್ಮ ಸೊಸಿ ನಾವು ಹೊಡ್ಕೊತೀವಿ, ಸಾಯಿಸ್ತೀವಿ. ನಿಮ್ಗೆ ಎದಕ್ಕೆ ಬೇಕು ಅಂತ ಹೆಂಗೆ ಬೇಕಂಗೆ ನಮಗೆ ಆಸೆ ಮಾಡ್ಕೊಳ್ತಿಲ್ರಿ. ನಮಗೂ ಹೊಟ್ಟೆ ಸಿಟ್ಟೈತ್ರಿ. ಅದಕ್ಕೆ ಇವತ್ತು ಎಲ್ಲ ತೀರ್ಸ್ಕೊಂಬಿಡೋಣ ಅಂತಂದು ನೀವು ಕರೆಯೋಕ್ಕೂ ಮುಂಚೆಕ್ಕೆ ಬಂದುಬಿಟ್ರಿ. ಭಾಳ ಕಾಟ ಕೊಡ್ತಾರೆ ಇಬ್ರು ತಾಯಿ ಮಗ. ನೋಡ್ರಿ, ಇವ್ರಿಗೆ ಶಿಕ್ಷೆ ಕೊಡ್ಬೇಕ್ರಿ. ಹಿಂಗೆ ಅಂದ್ರೆ ಸಾಯೋರ್ಗು ಜೈಲಿಗೆ ಇರ್ಬೇಕು ನೋಡ್ರಿ. ಇವರು ಹೊಟ್ಟೆ ಹೊರ ಬರ್ಬಾರ್ದು ನೋಡ್ರಿ. ಹಂಗೆ ಶಿಕ್ಷೆ ಕೊಡ್ರಿ ಇವರಿಗೆ. ಸರಿ ಅಮ್ಮ, ನೀವು ಹೋಗಿ.
ನಾನು ಬಂದೇ ಬಿಟ್ರಿ. ನನಗೂ ಹಂಗಾರಿ ಹೆಂಗ್ ಜೇಕ್ ಸಿಟ್ಟು ಹೊಟ್ಟೆಗೆ ನೋಡ್ರಿ, ಹಂಗ ಅದ್ರಕ್ಕಿಂತ ಜಾಸ್ತಿನೇ ಐತ್ರಿ ನನಗೂ ಸಿಟ್ಟು. ಅಯ್ಯೋ ಎಂತ ಕಾಟ ಕೊಡ್ತಾಳ್ರಿ ಅಂದ್ರೆ ಮಗ ಮಾಡಿದ್ದ ಕರೆಕ್ಟ್ ರೀ. ಅಯ್ಯೋ ಆ ಹುಡುಗಿನ ನಾವು ಬಚಾವ್ ಮಾಡೀವ್ರಿ, ನಿಮ್ಗೆ ಗೊತ್ತಿಲ್ರಿ. ಎಷ್ಟು ಬೇರೆ ನಾವು ಆ ಹುಡುಗಿನ ಹೊಡೆ ಮುಂದೆ ಅಡ್ಡ ಹೋಗಿ ರಾತ್ರಿ ಹೊರ ಹೊತ್ತಾಗ ಎಬ್ಸಿ ಒಳಗೆ ಕರ್ಕೊರೆ ಹುಡಿ ತಂಡಾಗೈತೆ ಅಂತೇಳಿ ಎಷ್ಟು ನಮ್ಮನೆ ಹುಡುಗಿನ ಕಾಪಾಡ್ಕೊಂಡೇವ್ರಿ. ಓಣ್ಯಾಗ ಅಕ್ಕ ತಂಗಿ ಹೇಳ್ತಂಗದೀವಿ ಅಂತ ಇನ್ನ ಹುಡುಗಿ ಬದುಕೈತ್ರಿ, ಇಲ್ಲಾಂದ್ರೆ ಯಾವಾಗ ನುಂಗಿ ನೀರು ಕುಡ್ಬಿಡ್ತಿದ್ರಿ. ಒಟ್ಟ ನಾವು ಕೇಳೋದೇನಂದ್ರಿ ಆ ಹುಡುಗಿಗೆ ಒಂದು ಜೀವನಕ್ಕೆ ಆಧಾರ ಆಗ್ಬೇಕ್ರಿ. ಯಾಕೆ ಅವ್ರಂತಲ್ಲಿ ಮಾತ್ರ ಕಳ್ಸೋದು ಬೇಡ್ರಿ. ಈಗ ಹೆಂಗೂ ಬೇರೆ ಮಾಡ್ತಾರಂತಲ್ಲ, ಇಬ್ರು ಬೇರೆ ಮಾಡ್ಬಿಡ್ರಿ. ಆ ಹುಡುಗ್ರು ಕಟ್ಕೊಂಡು ಹೋಗಿರ್ತಾಳ, ಆಸ್ತಿ ಕೊಟ್ಟರೆ ಪಾಪ ಒಂದು ಅಂಗಡಿನೋ ಇನ್ನೊಂದು ಏನೋ ಹಾಕೊಂಡು ಇಲ್ಲ ಕೂಲಿ ಹೊಲದಾಗ ದುಡ್ಕೊಂಡು ಏನೋ ಒಂದು ಮಾಡ್ತಾಳ್ರಿ. ಅವಕ್ಕೇನು ಕಮ್ಮಿ ಐತ್ರಿ, ಆಸ್ತಿ ಬೇಕಾದಂಗೆ ಐತ್ರಿ. ಮಗ ತೊಗೊಂಡೋಗ್ರಿ ಹೆಂಗಸರಿಗೆ ಬಿಡಿತಾನ್ರಿ, ಬರೀ ಎಂಜಾಯ್ ಮಾಡ್ಬೇಕಂತಂದು ಕುಡು ತೂರಾಡ್ಕೊಂತ ಬರ್ತಾನೆ. ತಿನ್ನಕ್ಕೆ ಒಂದು ಏನೋ ಹುಡುಗಿ ಹಾಕ್ತಿದ್ದಿಲ್ಲ, ಮಕ್ಕಳು ಮರಿ ಅಂತ ಏನು ಕಳ್ಳು ಕಕ್ಲೈತಿಲ್ಲ ಅಂತವಂಗೇನ್ರಿ ಬೇಸಿ ಈಡಿಗಿನ ಹುಡುಕಿ ಹೊಡಿಸ್ರಿ. ಯಾವೇನು ದುಡ್ಕೊಂತ ತಿಂತಾನೆ ಗಣಮಗದಾನ, ಪಾಪದ ಜೀವನ ಯಾರಿ ಅತ್ತಂತ್ರ ಆಯ್ತ ಬಂಧು ಬಳಗ ಇಲ್ಲ, ತಂದೆ ತಾಯಿ ಇಲ್ಲ, ಯಾರಿಲ್ಲ. ಅದಕ್ಕೆ ಆಕೆಗೆ ಊಟ ಆಸ್ತಿ ಬಂತಂದ್ರೆ ಅನುಕೂಲ ಆಗತ್ರಿ. ನಮಗೆ ಆಸ್ತಿ ಹೋಗ್ಬಾರ್ದು, ಸೊಸಿ ಕೆಟ್ಟಿರ್ಬೇಕಂತೇಳಿ ನಮ್ಗೆ ಹೇಳ್ಕೊತಾಳ್ರಿ. ನನ್ನ ಮಗ ಅವಳೆತ, ನಾನು ಒಳ್ಳೆಕಿ, ಸೊಸಿ ಸರಿಗಿಲ್ಲ ಅಂತ ಹೇಳ್ರಿ, ನನ್ನ ಸೊಸಿ ಅಂದ ಕೊಟ್ಟ ಹುಡುಗಿ ಹಿಂಗೆ ಸಕ್ಷ ಅಂತಂದು ಹೇಳ್ರಿ ಅಂತೇಳಿ ಅಸಹ್ಯವಾಗಿ ಅದನ್ನು ಬೇಕಾದ್ ಹೇಳಿ ನಮ್ಗೆ ಒಟ್ಟು ಆಸ್ತಿ ಆಕೆ ಬಗ್ಗೆ ಹೋಗ್ಬಾರ್ದು, ಆಕೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಕೊಡ್ಬೇಕು ಅಂತಂದು ನಮ್ಗೆ ರೊಕ್ಕ ಕೊಟ್ಟಾರ್ರಿ. ಅದನ್ನು ಹೇಳ್ತೇವೆ ನೋಡ್ರಿ. ಆದ್ರೆ ನಾವು ನ್ಯಾಯದ ಪರ್ಯಾರಿ, ರೊಕ್ಕ ಕೊಟ್ರೆ ನಾವು ಈಕೆ ಹೊಲಿಸೋದಾಡ್ರಿ. ಮಗ ಯಾರಿಗೆ ಹೊಸರು ಬರ್ತಾನೆ ಒಂದು ಏನಾತ್ರಿ ರೊಕ್ಕ ತೊಗೊಂಡಿವ್ರಿ, ನಾವೇನಿಲ್ಲ ಅನ್ನಲ್ಲ. ಆದ್ರೆ ನ್ಯಾಯದ ಪರ್ಯಾನ ಮಾತಾಡ್ತೀವಿ. ಈಗ ಎಲೆಕ್ಷನ್ನಾಗ ರೊಕ್ಕ ಅನ್ಸ್ತಾರಿಲ್ರಿ, ಎಲ್ಲರೂ ನಮ್ಮ ಕಡೆ ಓಟ್ ಹಾಕಂತಂದು ನಾವು ಎರಡು ಕಡೆ ಇಸ್ಕೊಂತೀವ್ರಿ. ಅದು ನಮಗೆ ಬುದ್ಧಿ ಐತಿಲ್ರಿ, ಯಾರು ಕರೆಕ್ಟು ಯಾರು ಹೋಗ್ಯತೆ ಅಂತಂದು ರೊಕ್ಕ ಇಸ್ಕೊಂತೀವ್ರಿ. ಆದ್ರೆ ಕರೆಕ್ಟ್ ಇದ್ದವ್ರಿಗೆ ಮಾತ್ರ ನಮ್ಗೆ ಮನಸ್ಸೊಪ್ಪರಿಗೆ ಮಾತ್ರ ಹಾಕ್ತಿವಿಲ್ರಿ. ಹಂಗೆ ಈಗ ನಾವು ಇಸ್ಕೊಂಡಿವ್ರಿ, ಬರೋ ರೊಕ್ಕ ಯಾಕೆ ಬಿಡಬೇಕು, ಲಕ್ಷ್ಮಿ ಹೋದಿಲ್ರಿ. ಅದಕ್ಕೆ ಇಸ್ಕೊಂಡು ಈಗ ನಾವು ಕರೆಕ್ಟ್ ನ್ಯಾಯಪರನ ಅದನ್ನ ಹೇಳಕತ್ತೀವ್ರಿ. ತಪ್ಪಾಗಿದ್ರೆ ಕ್ಷಮಿಸ್ಬೇಕು, ಜಡ್ದಪ್ಪ ಭಾಳ ಮಾತಾಡಿದ್ನಿ, ಅದನ್ನ ನ್ಯಾಯ ಕೊಡಿಸ್ರಿ ಪಾಪ ಹುಡುಗಿಗೆ. ಆಯ್ತಮ್ಮ, ಸರಿ ನೀವು ಹೋಗ್ಬೋದು. ದಟ್ಸ್ ಆಲ್ ಯುವರ್ ಆನರ್. ಇನ್ನೂ ಒಂದು ಸತ್ಯ ನಿಮಗೆ ತಿಳಿಸೋದೇನೆಂದರೆ, ಈ ಕೇಸ್ ಹಾಕಿರೋದು ನಾನೇ. ಅವರು ವಿಚಾರವಾಗಿ ನನಗೂ ಭಾಳ ಕಿವಿ ಬಂದು ಮುಟ್ಟಿದ್ದು, ಆ ಹುಡುಗಿಗೆ ಹಿಂಗೆ ಕಾಟ ಕೊಡ್ತಾರೆ ಆ ಹುಡುಗಿಗೆ ಅಂತಂದು ನನಗೂ ಭಾಳ ಸಲ ಇದನ್ನು ಕೇಳಿ ಸಾಕಾಗಿ ಆಕೆ ಒಂದು ನ್ಯಾಯ ಒದಗಿಸ್ಬೇಕು ಅಂತಂದು ನಾನೇ ಖುದ್ದಾಗಿ ಕೇಸ್ ಅವ್ರ ಕಡೆಯಿಂದ ಹಾಕಿಸಿ ಅವ್ರನ್ನ ನಮ್ಮ ಮನೆಯೊಳಗೇ ನಾವು ಮುಚ್ಚಿಟ್ಟಿದ್ವಿ. ಯಾಕಂದ್ರೆ ಇವ್ರು ಏನು ಮಾಡೋಕ್ಕೂ ಹೆಸಂಗಿಲ್ಲ ಅಂತೇಳಿ. ಹಾಗಾಗಿ ಇವತ್ತು ನಾವು ಅವ್ರನ್ನೆಲ್ಲಿ ಕೇಸಿಗೆ ಕರ್ಕೊಂಬಂದಿವಿ. ಇವ್ರನ್ನ ಆಕಸ್ಮಿಕ ನಾವೆಲ್ಲರೂ ಹೊರಬಿಟ್ರು, ಇವ್ರಿಗೆ ಜೀವಕ್ಕೆ ಅಪಾಯ ಐತೆ ಅವ್ರಲ್ಲಿಂದ. ದಯವಿಟ್ಟು ಏನೇ ಆಕಸ್ಮಿಕ ಆಕೆಗೆ ಅಪಾಯ ಆದರೂ, ಆಕೆ ಮಕ್ಕಳಿಗೆ ಅಪಾಯ ಆದರೂ ಅದಕ್ಕೆ ನೇರವಾಗಿ ಹೊಣೆ ಈ ತಾಯಿ ಮಗ ಅಂತಾನೆ ಅವ್ರಿಗೆ ಅವ್ರಲಿಂದನೇ ಆಗಿರ್ತೈತೆ ಹೊರತು ಬೇರೆ ಯಾವುದಲ್ಲ. ಅವರಿಗೆ ಶಿಕ್ಷೆ ಕೊಡಬೇಕಾಗತ್ತೆ, ಅವರಿಗೆ ಪ್ರೊಟೆಕ್ಷನ್ನು ನೀವು ಕೊಡಬೇಕಾಗತ್ತೆ ಇವರ ಆನರ್. ಹಾಗೆ ಅವ್ರಿಗೆ ಪ್ರಾಪರ್ಟಿ ಒಳಗೆ ಅರ್ಧಕ್ಕಿಂತ ಹೆಚ್ಚು ಪ್ರಾಪರ್ಟಿನ ಅವ್ರಿಗೆ ಕೊಡಬೇಕು. ಯಾಕಂದರೆ 3 ಭಾಗವಾಗಿ ತೆಗಿತೀವಿ ನಾವು. ಈಗ ಇಬ್ಬರು ಮಕ್ಕಳಿಗೂ ಅವರು ಮತ್ತು ಮುಂದಿನ ಫ್ಯೂಚರ್ ಓದು ವಿದ್ಯಾಭ್ಯಾಸಕ್ಕಂತ, ಆಮೇಲೆ ತಾಯಿಗೆ ಅಂತಂದು. ಯಾಕಂದರೆ ಈಗ ಆಕೆಗೆ ಭಾಳ ಅನ್ಯಾಯ ಮಾಡ್ಯಾರ ಅವರು. ಅದಕ್ಕಾಗಿ ಅವನೇನು ಗಂಡ್ಮಗ ದುಡ್ಕೊಂತಾನ, ತಾಯಿನ ಸಾಕೊಂತಾನೆ, ಹೆಂಗೋ ಒಂದು ಜೀವನ ನಡೀತೈತಿ. ಆದರೆ ಈಕೆ ಹೆಣ್ಮಗಳು, ಒಂದು ಹೆಣ್ಣು ಹುಡುಗೈತಿ, ಒಂದು ಮಗು ಸಣ್ಣದು, ಜೀವನ ಮುಂದೆ ನಡಿಬೇಕಲ್ಲ ಇವ್ರ ಆನರ್. ಹಾಗಾಗಿ 3 ಭಾಗವಾಗಿ ಅರ್ಧಕ್ಕಿಂತ ಹೆಚ್ಚು ಭಾಗ ಆಕೆ ಕೊಟ್ಟು ನ್ಯಾಯ ಒದಗಿಸಬೇಕು ಅಂತ ವಿನಂತಿ ಮಾಡ್ಕೋತೀನಿ ಇವ್ರ ಆನರ್. ಈ ಒಂದು ಕೇಸಿನ ತೀರ್ಪನ್ನು ಹೇಳಲಾಗುತ್ತದೆ. ಈ ಒಂದು ಅನಸೂಯ ಅವರ ಗಂಡ ಆದಂಥ ರಾಜು ಅವರು ತಮ್ಮ ದುಡಿಮೆಯಲ್ಲಿ ಬರ್ತಕ್ಕಂಥ ಪಗಾರದೊಳಗೆ ಅರ್ಧ ಪಗಾರನ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೊಡಬೇಕಾಗಿ ಹೇಳುತ್ತೆ. ಹಾಗೂ ಇವರ ಒಂದು ಪ್ರಾಪರ್ಟಿ ಒಳಗೆ ಅರ್ಧಕ್ಕಿಂತ ಹೆಚ್ಚು ಅಂದರೆ 3/4 ಭಾಗ ಅವರು ಅನಸೂಯ ಅವರ ಹೆಸರಿಗೆ ವರ್ಗಾಯಿಸಲಾಗಿದೆ ಕೋರ್ಟು. ಹಾಗೆ ಇವರ ನಾಳೆ ಜೀವಕ್ಕೆ ಏನೇ ಅಪಾಯ ಆದರೂ ನೇರವಾದ ಹೊಣೆ ಮತ್ತು ಏನೇ ಇದು ಆದ್ರೂ ಇವರೇ ಜವಾಬ್ದಾರಿಯಾಗಿರುತ್ತಾರೆ. ಹಾಗಾಗಿ ಅವರು ರಾಜು ಮತ್ತು ಅವರು ಚೆನ್ನಮ್ಮ ಅವರಿಂದ ಇವರಿಗೆ ಯಾವುದೇ ಥರ ತೊಂದರೆ ಆಗದೇ ಇದ್ದ ಹಾಗೆ ಕಾನೂನು ನೋಡಿಕೊಳ್ಳುತ್ತೆ. ಒಂದು ವೇಳೆ ಆದರೂ ಅವರಿಗೆ ಶಿಕ್ಷೆ ಕೊಡುತ್ತೆ. ಇದರ ತೀರ್ಪಿನ ಪ್ರಕಾರ ಇನ್ನು ಮುಂದೆ ಅವರಿಗೂ ಮತ್ತು ಈ ರಾಜು ಅವ್ರಿಗೂ ಯಾವುದೇ ಥರ ಸಂಬಂಧ ಇಲ್ಲ ಅಂತ ತೀರ್ಪನ್ನು ನೀಡಲಾಗಿದೆ. ಕೋರ್ಟ್ ಈಸ್ ಅಡ್ಜೆಕ್ಟ್. ಕಂಗ್ರ್ಯಾಚುಲೇಷನ್ ಅಮ್ಮ ಪಾರ್ವತಿ, ನೀನು ಸೀನಿಯರ್ನೇ ಸೋಲಿಸಿ ಜೂನಿಯರ್ ಲಾಯರು. ನೀನು ಅದಕ್ಕೆ ಮೆಚ್ಚಿದಮ್ಮ, ಚಲೋ ವಾದ ಮಾಡಿದ್ವಿ ಫಸ್ಟ್ ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್, ಚಲೋ ಆತಮ್ಮ. ಥ್ಯಾಂಕ್ ಯು ಸರ್. ಬರ್ರಿ, ಕೆಲವೊಂದು ಪ್ರೊಸೀಜರ್ ಇರ್ತಾವು, ಅವನ್ನೆಲ್ಲ ನೀವು ಸಿಗ್ನೇಚರ್ ಹಾಕಿ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಎಲ್ಲ ಕೊಡಬೇಕಾಗುತ್ತೆ. ಅಂದ್ರೆ ನಾವು ಹೇಳ್ತೀನಿ ಅದ್ರ ಪ್ರಕಾರ ನೋಡ್ಕೊಳ್ಳಿ ಅಂತ. ಬರ್ರಿ. ಅಲ್ಲ ಸಾಹೇಬ್ರೆ, ನೀವೇನು ವಾದನ ಮಾಡಲಿಲ್ಲ ಅಲ್ಲ, ನೀವು ಏನ್ರಿ ಸಾಹೇಬ್ರೆ ಏನಂದಿಲ್ಲ, ಏನು ನಮ್ದೇನು ಉಳಿಸಿ ಕೊಡಲಿಲ್ಲ ರೀ ಸಾಹೇಬ್ರೆ. ಬರ್ರಮ್ಮ, ತಪ್ಪಿಲ್ಲ ನಿಮ್ಮ ಕಡೆ ಇಟ್ಕೊಂಡು ನಾನೇನು ವಾದ ಮಾಡಲಿ. ನೋಡ್ರಿ. ಯವ್ವ ನನ್ನ ಸಸಿ ಏನು ಶಾಣಿದೆ ಯವ್ವ ಮನೆಗೆ ಹೋಗ್ಕೊಳ್ಳಿ. ನಿನಗೆ ಮೊದಲು ದೃಷ್ಟಿ ತೆಗಿತ್ ನೀವು ಎಷ್ಟು ಮಂದಿ ಕಂಡು ಬಿದ್ದಿರ್ತಾವ ಏನ ಅತಿ ಕೇಸ್ ಗೆದ್ನಲ್ಲ, ಖುಷಿ ಆತಲ್ಲ? ಹ್ಞೂನಮ್ಮ, ಭಾಳ ಖುಷಿ ಆಯ್ತು. ಅಂದ ಹೆಂಗ ಒಟ್ಟೆ ಆಕೆ ಅನ್ಸು ಈಗ ಒಂದು ನ್ಯಾಯದ ಕೇಸ್ ಕೊಟ್ಟಿಲ್ಲವ ಆತ. ಈಗ ಆಸ್ತಿ ಗೀಸ್ತಿ ಯಾವಾಗ ಕೊಡ್ತಾರ? ಕಾನೂನೊಂದು ಸ್ವಲ್ಪ ಎಲ್ಲ ಇರ್ತಾವೆ ಪ್ರೊಸೀಜರು. ಒಂದು ಮುಗಿಸಿ ಆಮೇಲೆ ಅವ್ರ ಆಸ್ತಿ ಎಷ್ಟೈತೆ ಅಂತ ನೋಡಿ ಅದಕ್ಕೆ ಎಷ್ಟೆಷ್ಟು ಅಕ್ಕಿಗೆ ತೊಗೋಬೇಕು, ಕೊಡಬೇಕು, ಅಳತಿ ಮಾಡೋದು ಹೊಲದಾಗೆಲ್ಲ ಅವೆಲ್ಲ ಇರ್ತಾವೆ. ಅದೆಲ್ಲ ಮಾಡಿ ಅಕ್ಕಿ ಕೈಗೆ ಕೊಡ್ತಾರೆಲ್ಲ, ಹ್ಯಾಂಡ್ ಓವರ್ ಮಾಡ್ತಾರೆ. ಪಾರ್ವತಿ, ನಿನ್ನ ಉಪಕಾರನ ನಾನು ಸಾಯೋವರೆಗೂ ನಿನ್ನ ನೆನೆಸ್ಕೊಂಡು ಒಂದು ಊಟ ಮಾಡ್ತೀನಿ. ನಿನ್ನ ಒಂದು ದೇವ್ರಂತ ಫೋಟೋ ಇಟ್ಟು ಪೂಜೆ ಮಾಡ್ತೀನವ. ನನಗೊಂದು ಜೀವನ ಉಳಿಸ್ಕೊಟ್ಟು ನನ್ನ ಮಕ್ಳಿಗೆ ಒಂದು ಆಧಾರ ಮಾಡಿಕೊಟ್ಟು ಭಾಳ ಪುಣ್ಯ ಬರಲ್ವ ನಿನಗೆ.
ಅನ್ಸೆ ಅಕ್ಕ, ನನಗೊಬ್ಬ ಅಕ್ಕ ಇದ್ರು ನಾನು ಇದೇ ಕೆಲಸ ಮಾಡ್ತಿದ್ದಿಲ್ಲ. ಏನು ಕಷ್ಟ ನೋಡ್ಲಾರ್ದ ನಾನು ಏನೋ ಅನ್ನಿಸ್ತು ಮಾಡಿದೆ. ಎಲ್ಲ ಒಳ್ಳೇದಾಗ್ತಲ್ಲ, ನೀ ಖುಷಿ ಅದಲ್ಲ ಅಷ್ಟು ಸಾಕು. ನೋಡ್ರಿ ಹೊರಗೆ ಎಲ್ಲರೂ ನಿಂತಿರ್ತಾರೆ, ಅದ್ರಾಗ ಈ ಚೆನ್ನೋ ಬೇರೆ ಹೋಗ್ಯಾಳ. ಇವ್ವ ಏನು ಜಗಳ ತಕೊಂಡಿರ್ತಾಳೆ ಇನ್ನು, ನಡ್ರಿ ನೋಡೋಣ ಅಲ್ಲಿ ಹೊರಗೆ. ಅಯ್ಯೋ ಹೌದತ್ತಿ, ಅಯ್ಯೋ ದೇವ್ರಿ, ಏನು ಹುಡ್ರಿ ಅಂತಂದು ಅವ್ರು ಕೊಟ್ಟಾಗ ನಾನು ರೊಕ್ಕ ಕೊಡ್ರಿ ಅಂತಳು, ಏನು ಸುಳ್ಳು ಹೇಳಿದ್ರ ಅಂತ ಜಗಳ ಆಡ್ತಾಳು, ಏನು ಮಾಡಕತ್ತಾಳ ನೋಡೋಣ ನಡ್ರಿ ಮೊದ್ಲು.